ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ನಾವು ಮತ್ತೆ ಇವತ್ತು ಕ್ರೈಸ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಬೇಕಾಗಿರುವಂಥ ಸಿಲೆಬಸ್ಸನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಿ ಪ್ರೋಗ್ರಾಮಿಂಗ್ ಕ್ಲಾಸಸ್ ನಾವು ಸ್ಟಡಿ ಮಾಡ್ತಾ ಇದ್ವಿ. ಆಲ್ರೆಡಿ ನಾವು ಸಿ ಟೋಕನ್ಸ್ ಅಂದರೆ ಏನು ಮತ್ತು ಅದರಲ್ಲಿ 2 ಸಿ ಟೋಕನ್ಸ್ ಸ್ಟಡಿ ಮಾಡಿದ್ವಿ. ಲೆಟಸ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಸಿ ಟೋಕನ್. ಅದ್ಯಾವುದು? ಕಾನ್ಸ್ಟಂಟ್. ಓಕೆ, ಕಾನ್ಸ್ಟಂಟ್ ಅಂದರೆ ಏನು ಆ್ಯಂಡ್ ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಪ್ರೋಗ್ರಾಮಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಕಾನ್ಸ್ಟಂಟ್ ಅಂದ್ರೇನು? ಆ್ಯಸ್ ಆಲ್ ಆಫ್ ಯು ನೋ, ಇಟ್ ಈಸ್ ಎ ಫಿಕ್ಸ್ಡ್ ವ್ಯಾಲ್ಯೂ ದ್ಯಾಟ್ ಕೆನಾಟ್ ಬಿ ಚೇಂಜ್ಡ್ ಡ್ಯೂರಿಂಗ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಅಂದರೆ ಸಿ ಪ್ರೋಗ್ರಾಮ್ ನೀವು ಯಾವಾಗ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀರೋ ಆವಾಗ ಕಾನ್ಸ್ಟಂಟ್ ವ್ಯಾಲ್ಯೂವನ್ನು ಯೂಸ್ ಮಾಡ್ಕೊಂಡಿದ್ರಿ ಅಂದರೆ ಡೆಫಿನೆಟ್ಲಿ ಆ ವ್ಯಾಲ್ಯೂಸ್ ಚೇಂಜ್ ಆಗೋದಿಲ್ಲ. ಅಂಥ ವ್ಯಾಲ್ಯೂಸ್ಗೆ ಏನಂತೀವಿ ನಾವು? ಕಾನ್ಸ್ಟಂಟ್ಸ್ ಅಂತ ಕರಿತೀವಿ. ಕಾನ್ಸ್ಟಂಟ್ಸ್ ಯಾಕೆ ಯೂಸ್ ಮಾಡ್ತೀರಿ ನಿಮ್ಮ ಪ್ರೋಗ್ರಾಮಲ್ಲಿ? ಬಿಕಾಸ್ ನೀವು ಆ್ಯಕ್ಚುಲಿ ಪ್ರೋಗ್ರಾಮ್ಸ್ ಯಾಕೆ ಬರಿತೀರಿ? ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಪ್ರೋಗ್ರಾಮ್ ಬರಿತೀರಿ ಅಂದರೆ ಡೆಫಿನೆಟ್ಲಿ ಪ್ರಾಬ್ಲಮಲ್ಲಿ ನಂಬರ್ಸ್, ವ್ಯಾಲ್ಯೂಸ್, ಕಾನ್ಸ್ಟಂಟ್ಸ್ ಇವನ್ನೆಲ್ಲ ಯೂಸ್ ಮಾಡೇ ಮಾಡ್ತೀವಿ. ಅಲ್ಲಿ ಯೂಸ್ ಮಾಡೋಕ್ಕೆ ವಿ ನೀಡ್ ಕಾನ್ಸ್ಟಂಟ್ಸ್. ಅದಕ್ಕೆ ನಾವು ಕಾನ್ಸ್ಟಂಟ್ ಅಂದರೆ ಏನು ಅಂತ ತಿಳ್ಕೋಬೇಕು. ಇಟ್ ಈಸ್ ಎ ಫಿಕ್ಸ್ಡ್ ವ್ಯಾಲ್ಯೂ which remains as it is, which will never change during program execution. ಪ್ರೋಗ್ರಾಮ್ ನೀವು ಸಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಆ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಅದಕ್ಕೇನಂತಾರೆ? ಕಾನ್ಸ್ಟಂಟ್ ಅಂತ ಕರೀತಾರೆ. ಹಾಗಂದರೆ ಸಿಂಪಲ್ ಎಕ್ಸಾಂಪಲ್, ಜನರಲ್ ಎಕ್ಸಾಂಪಲ್ ನೋಡೋದಾದರೆ ದ ನಂಬರ್ ಆಫ್ ಡೇಸ್ ಇನ್ ಎ ವೀಕ್ ಡೆಫಿನೆಟ್ಲಿ ಚೇಂಜ್ ಆಗೋದೇ ಇಲ್ಲ. ಇಟ್ ಈಸ್ 7 ಇಟ್ ಸೆಲ್ಫ್. ಆಮೇಲೆ ವ್ಯಾಲ್ಯೂ ಆಫ್ ಪೈಸ್ 3.142 ಇಟ್ ಈಸ್ ಆಲ್ಸೋ ಫಿಕ್ಸ್ಡ್. ಇಂಥವೆಲ್ಲ ಕಾನ್ಸ್ಟಂಟ್ಸು ನಾವು ನಮ್ಮ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಬಿಕಾಸ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ವಿ ಅಂದರೆ ಡೆಫಿನೆಟ್ಲಿ ಅಲ್ಲಿ ವ್ಯಾಲ್ಯೂಸ್, ಕಾನ್ಸ್ಟಂಟ್ಸ್ ಯೂಸ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ಸಮ್ ಎಕ್ಸಾಂಪಲ್ಸ್ ನಾನಿಲ್ಲಿ ಕೊಟ್ಟಿದ್ದೀನಿ. 10, 25, 100, 3.142 ಇವೆಲ್ಲ ಕಾನ್ಸ್ಟಂಟ್ಸ್. ಅದಲ್ಲದೆ ಅಕ್ಷರಗಳು ಕಾನ್ಸ್ಟಂಟ್ ಆಗಿ ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಎ ರಿಮೇನ್ಸ್ ಎ which will never change. Even the set of characters, strings ಅಂತ ನಾವೇನು ಕರಿತೀವೋ ಅದು ಕೂಡ ಕಾನ್ಸ್ಟಂಟ್ ಅಂತಾನೆ ನಾವು ತಿಳ್ಕೊತೀವಿ. ಅಂದರೆ ವಿಚ್ ಈಸ್ ರಿಟರ್ನ್ ವಿದಿನ್ ಡಬಲ್ ಕೋಟ್ಸ್, ದ್ಯಾಟ್ ವಿಲ್ ಆಲ್ಸೋ ನೆವರ್ ಚೇಂಜ್. ಇಟ್ ಈಸ್ ಎ ಸ್ಟೇಟ್ಮೆಂಟ್. ಹೆಲ್ಲೋ ಅನ್ನೋದು ಹೆಲ್ಲೋ ಹಾಗೆ ಉಳಿಯುತ್ತೆ. ಅದು ಹೆಲ್ಲೋ ಹೋಗಿದ್ದು ಹೆಲ್ ಆಗುತ್ತೆ ಸರ್ ಅಂದರೆ ನಥಿಂಗ್, ದ್ಯಾಟ್ ವಿಲ್ ನಾಟ್ ಹ್ಯಾಪನ್. ದ್ಯಾಟ್ಸ್ ವೈ ಇಟ್ ಈಸ್ ಕಾನ್ಸ್ಟಂಟ್. ಹಾಗಂದರೆ ಇನ್ನೊಂದು ಎಕ್ಸಾಂಪಲ್ ನೀವು ನೋಡ್ರಿ. ಫಾರ್ ಎಕ್ಸಾಂಪಲ್, ನೀವು 2 ನಂಬರ್ ಕೂಡಿಸ್ತಾ ಇದ್ದೀರಿ ಅಂತ ತಿಳ್ಕೊರಿ. 2 ನಂಬರ್ ಯಾವ್ದು ತಗೋತೀರಿ? ಕಾನ್ಸ್ಟಂಟ್ಸ್ 7 ಆ್ಯಂಡ್ 8 ಅಂತ ಕನ್ಸಿಡರ್ ಮಾಡಿದಿರಿ. 7 ಅನ್ನೋ ವ್ಯಾಲ್ಯೂ ಎನಲ್ಲಿ ಹಾಕಿದಿರಿ ಅಂತ ತಿಳ್ಕೊರಿ, 8 ಅನ್ನೋ ವ್ಯಾಲ್ಯೂ ಬಿ ನಲ್ಲಿ ಹಾಕಿದಿರಿ ಅಂತ ತಿಳ್ಕೊರಿ. ಸಿ ಕೊಟ್ಟು ಎ ಪ್ಲಸ್ ಬಿ ಮಾಡಿದರೆ 7 + 8 ಇದೇನು ಪ್ರೊಸೆಸ್ ಆಗ್ತಾ ಇದೆಯಲ್ಲ, 7 ಇದ್ದಿದ್ದು ಒಮ್ಮೆ 8 ಆಗುತ್ತಾ ಅಥವಾ 8 ಇದ್ದಿದ್ದು ಒಮ್ಮೆ 9 ಆಗುತ್ತಾ? ಹಂಗಾಗೋದಿಲ್ಲಲ್ಲ. 7 ರಿಮೇನ್ಸ್ 7, 8 remains 8. Even the result comes 15. Is it correct? Yes ಅಲ್ಲ? ನೆವರ್ ಚೇಂಜಸ್. 7, 8, 15 ಇವೇನು ವ್ಯಾಲ್ಯೂಸ್ ಇರ್ತಾವೋ ಇವು ಚೇಂಜ್ ಆಗೋದಿಲ್ಲ. ಪ್ರೊಸೆಸ್ಸಿಂಗ್ ಟೈಮಲ್ಲೂ ಚೇಂಜ್ ಆಗೋದಿಲ್ಲ. ಸಿ ಕೊಟ್ಟು ಎ ಪ್ಲಸ್ ಬಿ ಕ್ಯಾಲ್ಕುಲೇಷನ್ ಆಗುವಾಗ 7 ಇದ್ದಿದ್ದು ಒಮ್ಮೆ 1 ಆಯ್ತು ರೀ, 7 ಇದ್ದಿದ್ದು ಒಮ್ಮೆ 10 ಆಯಿತು, ಹಿಂಗಂತೂ ಆಗೋದಿಲ್ಲಲ್ಲ. ದ್ಯಾಟ್ಸ್ ವೈ ದೇ ಆರ್ ಕಾಲ್ಡ್ ಕಾನ್ಸ್ಟಂಟ್ಸ್. ಅರ್ಥ ಆಗ್ತಾ ಇದೆ? ಓಕೆ, ಹಾಗಂದರೆ ಕಾನ್ಸ್ಟಂಟ್ಸಲ್ಲಿ we are learning some types of constants. ಯಾವುದು? ನ್ಯೂಮರಿಕ್ ಕಾನ್ಸ್ಟಂಟ್ಸ್ ಆಸ್ ವೆಲ್ ಆಸ್ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ಸ್. ನ್ಯೂಮರಿಕ್ ಕಾನ್ಸ್ಟಂಟ್ ಅಲ್ಲಿ 2 ಟೈಪ್ ಆಫ್ ಕಾನ್ಸ್ಟಂಟ್ಸ್ ನಾವು ಯೂಸ್ ಮಾಡ್ತೀವಿ. ಒನ್ ಆಫ್ ದೆಮ್ ಈಸ್ ಕಾಲ್ಡ್ ಇಂಟೀಜರ್ ಕಾನ್ಸ್ಟಂಟ್ಸ್, ಆಮೇಲೆ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್ಸ್. ಅದೇ ಥರ ನಾನ್ ನ್ಯೂಮರಿಕಲ್ಲಿ ಕ್ಯಾರೆಕ್ಟರ್ ಕಾನ್ಸ್ಟಂಟ್ಸ್, ಸ್ಟ್ರಿಂಗ್ ಕಾನ್ಸ್ಟಂಟ್ಸ್ ಇವುಗಳನ್ನು ನಾವು ಯೂಸ್ ಮಾಡ್ಕೋತೀವಿ. ಓಕೆ, ಹಾಗಂದ್ರೆ ಲೆಟಸ್ ಸಿ ವಾಟ್ ಈಸ್ ಎ ಇಂಟೀಜರ್ ಕಾನ್ಸ್ಟಂಟ್. ಒಂದು ಇಂಟೀಜರ್ ಕಾನ್ಸ್ಟಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಂಟೀಜರ್ ಅಂದ್ರೆ ಏನು? ವಿಚ್ ಈಸ್ ಎ ಫುಲ್ ನಂಬರ್, ವಿಚ್ ಈಸ್ ಎ ಹೋಲ್ ನಂಬರ್ ವಿದೌಟ್ ಡೆಸಿಮಲ್ ಪಾಯಿಂಟ್. ಅಂದರೆ ಅದು ಫ್ರ್ಯಾಕ್ಷನ್ ಅಲ್ಲ, ಡೆಸಿಮಲ್ ಪಾಯಿಂಟ್ ಇರೋದಿಲ್ಲ. ಅಂಥ ನಂಬರ್ಸ್ಗೆ ನಾವು ಇಂಟೀಜರ್ಸ್ ಅಥವಾ ಇಂಟೀಜರ್ ಕಾನ್ಸ್ಟಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, 10 ಈಸ್ ಎ ಇಂಟೀಜರ್, 25 ಈಸ್ ಎ ಇಂಟೀಜರ್, negative value without fraction it is also integer, 0 is a integer, 999 is a integer. ಅಂದರೆ ಎಲ್ಲ ಕಾಮನ್ ನಂಬರ್ಸ್ ನಾವೇನು ಯೂಸ್ ಮಾಡ್ತೀವೋ ಡೇ ಟು ಡೇ ಲೈಫಲ್ಲಿ ಆಲ್ಮೋಸ್ಟ್ ಇಂಟೀಜರ್ ನಂಬರ್ಸೇ ನಾವು ಯೂಸ್ ಮಾಡ್ತಾ ಇರ್ತೀವಿ. ಓಕೆ,
ಯು ಕ್ಯಾನ್ ಸಿ ಸಮ್ ವ್ಯಾಲಿಡ್ ಇಂಟೀಜರ್ಸ್ ಇನ್ವ್ಯಾಲಿಡ್ ಇಂಟೀಜರ್ಸ್ ಯಾವ್ಯಾವುದು ಅಂತ ನೋಡೋಣ. ಎಕ್ಸಾಮಲ್ಲಿ ಕೇಳ್ಬೋದು ವಿಚ್ ಆಫ್ ದೆಮ್ ಈಸ್ ಇಂಟೀಜರ್ ಕಾನ್ಸ್ಟಂಟ್ ಅಂತ ಕೇಳಿ ಆಪ್ಷನ್ ಕೂಡ ಕೊಡ್ಬೋದು. ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ವ್ಯಾಲಿಡ್ ಇಂಟೀಜರ್ ಅಂದ್ರೇನು? ವಿತ್ ಡಸಂಟ್ ಹ್ಯಾವ್ ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್ ಇರಬಾರ್ದು, ಅದು ಹೋಲ್ ನಂಬರೇ ಇರಬೇಕು. ಇಲ್ಲಿ ನೋಡ್ರಿ 100 -50 0 1 2 3 4 5 999 ಇವೆಲ್ಲ ನಂಬರ್ಸ್, ಅಲ್ಲಿ ಎಲ್ಲೂ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಇಲ್ಲ, ಅದಕ್ಕೆ ಅವೆಲ್ಲ ವ್ಯಾಲಿಡ್. ಇನ್ವ್ಯಾಲಿಡ್ ನೋಡ್ರಿ, ಅಲ್ಲೆಲ್ಲ ಕಡೆ ಡೆಸಿಮಲ್ ಪಾಯಿಂಟ್ ಇದೆ. 12.5 ಈಸ್ ನಾಟ್ ಎ ಇಂಟೀಜರ್. 10a ಈಸ್ ನಾಟ್ ಎ ಇಂಟೀಜರ್, ಯಾಕಂದರೆ ಇಟ್ ಈಸ್ ಮಿಕ್ಸ್ಡ್ ವಿತ್ ಕ್ಯಾರೆಕ್ಟರ್. 0.0 ಈಸ್ ನಾಟ್ ಎ ಇಂಟೀಜರ್, ಅದು ಫ್ರ್ಯಾಕ್ಷನ್ ವ್ಯಾಲ್ಯೂ. 00.999 ಈಸ್ ನಾಟ್ ಎ ಇಂಟೀಜರ್ ಬಿಕಾಸ್ ಇಟ್ ಈಸ್ ಫ್ರ್ಯಾಕ್ಷನಲ್ ವ್ಯಾಲ್ಯೂ. ಎ ಅನ್ನೋದಂತೂ ನಂಬರ್ ಅಲ್ವೇ ಅಲ್ಲ, ಅದು ಕ್ಯಾರೆಕ್ಟರ್. ಗೊತ್ತಾಗ್ತಾ ಇದೆಯಲ್ಲ? ಓಕೆ. ಹಾಗಾದ್ರೆ ಲೆಟ್ ಅಸ್ ಸಿ ಅನದರ್ ಟೈಪ್ ಆಫ್ ಕಾನ್ಸ್ಟಂಟ್. ಅದ್ಯಾವುದು? ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್ಸ್. ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್ ಅಂದ್ರೆ ಏನು? ಇಲ್ಲಿ ಒಂದು ನಂಬರು ವಿತ್ ಡೆಸಿಮಲ್ ಪಾಯಿಂಟ್ ಇರುತ್ತೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫ್ರ್ಯಾಕ್ಷನ್. ನಾವು ಡೇ ಟು ಡೇ ಲೈಫಲ್ಲಿ ಫ್ರ್ಯಾಕ್ಷನ್ಸ್ ಕೂಡ ಯೂಸ್ ಮಾಡ್ತೀವಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ನಾವು ಫ್ರ್ಯಾಕ್ಷನ್ಸ್ ಯೂಸ್ ಮಾಡಬೇಕಾಗತ್ತೆ. ಪ್ರೋಗ್ರಾಮ್ ಯಾಕೆ ಬರಿತಾ ಇದ್ದೀರಿ ನೀವು? ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಅವಾಗ ಫ್ರ್ಯಾಕ್ಷನಲ್ ವ್ಯಾಲ್ಯೂಸನ್ನು ನೀವು ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಇದನ್ನು ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ವೇಟ್, ಹೈಟ್ ಅವೆಲ್ಲ ಫ್ರ್ಯಾಕ್ಷನ್ಸ್ ಇರ್ತವೆ. ಅದಕ್ಕೆ ದೇ ಆರ್ ಕಾಲ್ಡ್ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್ಸ್. ಫಾರ್ ಎಕ್ಸಾಂಪಲ್ 3.14 ಈಸ್ ಎ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್. 25.7 ಇದು ಒಂದು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್. 0.0 0.5 -12.8 ಇವೆಲ್ಲ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ಗೆ ನಾವು ಏನಂತ ಕರಿತೀವಿ? ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಹಂಗಂದ್ರೆ ಲೆಟ್ ಅಸ್ ಸಿ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ಸ್ ಯಾವ್ಯಾವ ಇದಾವೆ ಅಂತ ನೋಡೋಣ. ನಾನ್ ನ್ಯೂಮರಿಕ್ ಅಂದ್ರೆ ಇಲ್ಲಿ ನಂಬರ್ಸ್ ಇರೋದಿಲ್ಲ, ಅಕ್ಷರಗಳು ಇರ್ತವೆ. ಓಕೆ, ಅದರಲ್ಲಿ ಒಂದೇ ಅಕ್ಷರ ಇದ್ರೆ ಅದಕ್ಕೇನಂತಾರೆ? ಕ್ಯಾರೆಕ್ಟರ್ ಕಾನ್ಸ್ಟಂಟ್. ಫಾರ್ ಎಕ್ಸಾಂಪಲ್ ನೀವು ಒಂದು ಅಕ್ಷರ ನೋಡಿಬಿಟ್ರೆ ಇದು ಅಕ್ಷರ ನಂಬರು ಕನ್ಫ್ಯೂಸ್ ಆಗುತ್ತೆ. ಯಾವಾಗ ಆಗುತ್ತೆ ಹೇಳ್ರಿ? ಫಾರ್ ಎಕ್ಸಾಂಪಲ್ ಒಂದೇನೋ ಕಬೋರ್ಡ್ ಮೇಲೆ ನೀವು 10 ಅಂತ ಬರೆದಿರ್ತೀರಿ, ಅಥವಾ ಯಾವುದೋ ಸೆಟ್ ಆಫ್ ಬಾಕ್ಸ್ ಇದ್ರೆ ಅದ್ರ ಮೇಲೆ 1 2 3 4 ಅಂತ ಲೇಬಲ್ ಹಚ್ಚಿರ್ತೀರಿ. ಆ ಲೇಬಲ್ಸ್ಗಳು ಏನು? ಅವು ವ್ಯಾಲ್ಯೂಸ್ ಅಲ್ಲ, ದೇ ಆರ್ ಕ್ಯಾರೆಕ್ಟರ್ಸ್. ಯಾವ ವ್ಯಾಲ್ಯೂ, ಯಾವ ಅಕ್ಷರಗಳನ್ನು ನಾವು ಕ್ಯಾಲ್ಕುಲೇಷನ್ಗೆ ಬಳಸೋದಿಲ್ವೋ ಅವು ಡೆಫಿನೆಟ್ಲಿ ದೇ ಆರ್ ಕಾಲ್ಡ್ ಕ್ಯಾರೆಕ್ಟರ್ಸ್. ಅವುಗಳಿಗೆ ನಾವು ಕ್ಯಾರೆಕ್ಟರ್ ಅಂತ ಕರಿತೀವಿ. ಇದು ನಮಗೆ ಗೊತ್ತಾಗುತ್ತೆ, ಬಟ್ ಮಷೀನ್ಗೆ, ಸಿ ಕಂಪೈಲರ್, ಸಿ ಸಾಫ್ಟ್ವೇರ್ಗೆ ಗೊತ್ತಾಗಬೇಕಂದ್ರೆ ಅದನ್ನು ನೀವು ಇಂಡಿಕೇಟ್ ಮಾಡಿ ತೋರಿಸ್ಬೇಕು. ಹೆಂಗೆ ಇಂಡಿಕೇಟ್ ಮಾಡಬೇಕು? ಎ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಂದರೆ ಹೆಂಗಿರುತ್ತೆ? ಇಟ್ ಈಸ್ ಎ ಸಿಂಗಲ್ ಕ್ಯಾರೆಕ್ಟರ್, ಒಂದೇ ಇರಬೇಕು. ವಿಚ್ ಈಸ್ ಎನ್ಕ್ಲೋಸ್ಡ್ ವಿದಿನ್ ಸಿಂಗಲ್ ಕೊಟೇಶನ್ಸ್. ಸಿಂಗಲ್ ಕೋಟ್ನಲ್ಲಿ ಬರೆದಿರಬೇಕು, ಒಂದೇ ಇರಬೇಕು. ಅದಕ್ಕೇನಂತಾರೆ? ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಎ ಈಸ್ ಎ ಸಿಂಗಲ್ ಕ್ಯಾರೆಕ್ಟರ್ ವಿಚ್ ಈಸ್ ಎನ್ಕ್ಲೋಸ್ಡ್ ವಿದಿನ್ ಸಿಂಗಲ್ ಕೋಟ್. ಬಿ ಈಸ್ ಎ ಕ್ಯಾರೆಕ್ಟರ್ ಕಾನ್ಸ್ಟಂಟ್. ಇಲ್ಲಿ ನೋಡ್ರಿ ಸಿಂಗಲ್ ಕೋಟ್ನಲ್ಲಿ ಬರೆದಿದ್ದಾರೆ, ದ್ಯಾಟ್ಸ್ ವೈ ಇಟ್ ಈಸ್ ಕ್ಯಾರೆಕ್ಟರ್ ಕಾನ್ಸ್ಟಂಟ್. ಹಾಗಂದ್ರೆ 7 ಅಂತ ಇದೆ ನೋಡ್ರಿ, 7 ಈಸ್ ವ್ಯಾಲ್ಯೂನೋ ಕಾನ್ಸ್ಟಂಟು? ನಮಗೆ ಈಗ ಕನ್ಫ್ಯೂಷನ್ ಆಗ್ತಾ ಇದೆ. ಮಷೀನ್ಗೂ ಇದೇ ಥರ ಕನ್ಫ್ಯೂಷನ್ ಆಗುತ್ತಲ್ಲ. ನೀವು ಬರೀ 7 ಅಂತ ಬರೆದು ಬಿಟ್ರೆ ಅದು ಇಂಟೀಜರ್ ಕಾನ್ಸ್ಟಂಟ್ ಆಗುತ್ತೆ. 7 ಅನ್ನೋದು ಸ್ಪೆಷಲಿ ಇಟ್ ಈಸ್ ಸಿಂಬಾಲ್. ಅದಕ್ಕೆ ವ್ಯಾಲ್ಯೂ ಯಾವಾಗ ಬರುತ್ತೆ? ಕ್ಯಾಲ್ಕುಲೇಷನಲ್ಲಿ ಯೂಸ್ ಮಾಡಿದಾಗ. 7 ಅನ್ನೋದು ಇಟ್ ಈಸ್ ಕಾಮನ್ ಸಿಂಬಾಲ್. ಇಟ್ ಈಸ್ ಆಲ್ಸೋ ಲೈಕ್ ಎನಿ ಸಿಂಬಾಲ್, ಕರೆಕ್ಟ್? ಹಾಗಂದ್ರೆ ಇದನ್ನ ಕ್ಯಾರೆಕ್ಟರ್ ಆಗಿ ಯೂಸ್ ಮಾಡ್ಕೋಬೇಕು ಪ್ರೋಗ್ರಾಮಲ್ಲಿ. ಅಂದರೆ ಸಿಂಗಲ್ ಕೋಟಲ್ಲಿ ಬರೀಬೇಕು, ಅಂದರೆ ಮಷಿನ್ಗೆ ಅರ್ಥ ಆಗುತ್ತೆ, ಸಿ ಸಾಫ್ಟ್ವೇರ್ಗೆ ಅರ್ಥ ಆಗುತ್ತೆ. ಓಕೆ, ಇವನ್ ಸಿಂಬಾಲ್ ಈಸ್ ಆಲ್ಸೋ ಎ ಕ್ಯಾರೆಕ್ಟರ್. ಒಂದೇ ಸಿಂಬಾಲ್ ಇದ್ರೆ ಅದು ಕೂಡ ಕ್ಯಾರೆಕ್ಟರ್ ಆಗಿ ಆಕ್ಟ್ ಆಗುತ್ತೆ. ಗೊತ್ತಾಗ್ತಾ ಇದೆಯಲ್ಲ? ದೀಸ್ ಆರ್ ಆಲ್ ಕ್ಯಾರೆಕ್ಟರ್ ಕಾನ್ಸ್ಟಂಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಯಾವುದು ಇನ್ವ್ಯಾಲಿಡ್ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಂತ ನಾವಿಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ಡಬಲ್ ಕೋಟಲ್ಲಿ ABC ಅಂತ ಬರೆದಿದ್ದಾರೆ. ಇಲ್ಲಿ ಅಂತೂ ಒಂದೇ ಇಲ್ಲ, ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇದ್ರೆ ಅದು ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಲ್ಲ. AB ಅಂತ ಬರೆದಿದ್ದಾರೆ, ಅದು ಕೂಡ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಅದು ಕೂಡ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಲ್ಲ. 1 2 ಇದನ್ನ 12 ಅಂತ ಕನ್ಸಿಡರ್ ಮಾಡಬಾರ್ದು, ಯಾವಾಗಲೂ ಒಂದೇ ಇರಬೇಕು. 1 2 ಅನ್ನೋದು 12 ಅಲ್ಲ, ಅದು 1 2ನೇ.
ಅಂದರೆ ಅದು ಕೂಡ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಲ್ಲ. ಓನ್ಲಿ ಒನ್ ಕ್ಯಾರೆಕ್ಟರ್ ಈಸ್ ಅಲೋಡ್. ಇದು ನೆನಪಲ್ಲಿ ಇಟ್ಕೋಬೇಕು. ಎಕ್ಸಾಮಲ್ಲಿ ಕೇಳ್ಬೋದು, ಫಾಲೋಯಿಂಗ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕ್ಯಾರೆಕ್ಟರ್ ಕಾನ್ಸ್ಟಂಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್, ಈ ಥರ ಕ್ವಶನ್ಸ್ ಬರ್ಬೋದು. ಓಕೆ, ಹಾಗಂದ್ರೆ ಲೆಟ್ ಅಸ್ ಸಿ ವಾಟ್ ಈಸ್ ಎ ಸ್ಟ್ರಿಂಗ್ ಕಾನ್ಸ್ಟಂಟ್. ಅಕ್ಷರಗಳು. ಸ್ಟ್ರಿಂಗ್ ಅಂದರೆ ಅಕ್ಷರಗಳು. ಸ್ಟ್ರಿಂಗ್ಸ್ ಅನ್ನೋದು ಕೂಡ ಒನ್ ಆಫ್ ದಿ ಸಿ ಟೋಕನ್, ಅದನ್ನು ನಾವು ಇದರಲ್ಲೇ ಕವರ್ ಮಾಡ್ತಾ ಇದ್ದೀವಿ. ಸ್ಟ್ರಿಂಗ್ ಕಾನ್ಸ್ಟಂಟ್ ಅಂದರೂ ಒಂದೇ, ಸ್ಟ್ರಿಂಗ್ಸ್ ಅಂದರೂ ಒಂದೇ. ಸ್ಟ್ರಿಂಗ್ ಅಂದರೆ ಏನು? ಒಂದು ಕ್ಯಾರೆಕ್ಟರ್ನ ನೀವು ಮೇ ಬಿ ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಯಾವಾಗಾದರೂ ಯೂಸ್ ಮಾಡ್ಕೋತಿರ್ತೀರಿ. ಹಿಂಗೆ ಸೆಟ್ ಆಫ್ ಕ್ಯಾರೆಕ್ಟರ್ಸ್ಗಳನ್ನು ನೀವು ನಿಮ್ಮ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಅವಾಗ ನಾವು ಏನು ಯೂಸ್ ಮಾಡಬೇಕು? ಸ್ಟ್ರಿಂಗ್ಸ್. ಬಟ್ ಸಿ ಸಾಫ್ಟ್ವೇರ್ಗೆ ಇದು ಸ್ಟ್ರಿಂಗ್ ಅಂತ ಗೊತ್ತಾಗಬೇಕು ಅಂದ್ರೆ ಡಬಲ್ ಕೋಟಲ್ಲಿನೇ ಇನ್ಕ್ಲೂಡ್ ಮಾಡಬೇಕು. ಅಂದರೆ ಸಿ ಸಾಫ್ಟ್ವೇರ್ಗೆ ಗೊತ್ತಾಗುತ್ತೆ ದಿಸ್ ಇಸ್ ವಾಟ್ ಸ್ಟ್ರಿಂಗ್ ಅಂತ. ಸ್ಟ್ರಿಂಗ್ ಅಂದರೆ ಅಕ್ಷರಗಳು. ಅದರಲ್ಲಿ ಕ್ಯಾರೆಕ್ಟರ್ಸು ಬರ್ತಾವೆ, ನಂಬರ್ಸು ಬರ್ತಾವೆ, ಸಿಂಬಲ್ಸು ಬರ್ತಾವೆ. ಅವು ಜಸ್ಟ್ ಕ್ಯಾರೆಕ್ಟರ್ಸ್, ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಗಾಟ್ ಇಟ್? ಅರ್ಥ ಆಯ್ತಾ? ಇಲ್ಲಿ ಕೆಳಗಡೆ ನೋಡ್ರಿ, ಸಿಂಗಲ್ ಕೋಟಲ್ಲಿ ಎ ಅಂತ ಬರ್ದಿದ್ದೀನಿ, ಅದು ಕ್ಯಾರೆಕ್ಟರ್ ಕಾನ್ಸ್ಟಂಟ್. ಅದನ್ನೇ ನೀವು ಡಬಲ್ ಕೋಟಲ್ಲಿ ಎ ಅಂತ ಬರೆದ್ರೆ ಅದು ಸ್ಟ್ರಿಂಗ್ ಕಾನ್ಸ್ಟಂಟ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಅಥವಾ ಎಕ್ಸಾಂಪಲ್ಸ್ ನೋಡ್ರಿ, ಹೆಲೋ. ಹೆಲೋ ಅನ್ನೋದು ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇದ್ದರೆ ನೀವು ಡಬಲ್ ಕೋಟಲ್ಲೇ ಇಂಡಿಕೇಟ್ ಮಾಡಬೇಕು. ಅದನ್ನ ಮಷಿನ್ ಅಥವಾ ಸಾಫ್ಟ್ವೇರ್, ಸಿ ಸಾಫ್ಟ್ವೇರ್, ಸಿ ಕಂಪೈಲರ್ ಏನಂತ ಕನ್ಸಿಡರ್ ಮಾಡುತ್ತೆ? ಇವು ಜಸ್ಟ್ ಅಕ್ಷರಗಳು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೀವು ಕರೆಕ್ಟ್ ಆನ್ಸರ್ ಮಾಡ್ರಿ. ನೀವು ಫೋನ್ ನಂಬರ್, ಫಾರ್ ಎಕ್ಸಾಂಪಲ್ ಮೈ ಫೋನ್ ನಂಬರ್ ಇಸ್ 9972 ಸಮಥಿಂಗ್. ಓಕೆ, ಈ 997281 ಇದೆಲ್ಲ ಏನಿದೆನೋ ನೀವು ಅದನ್ನು ಕ್ಯಾಲ್ಕುಲೇಷನ್ಗೆ ಎಲ್ಲಾದರೂ ಯೂಸ್ ಮಾಡ್ತೀರಾ? ಇಲ್ಲ. ಅಂದರೆ ಏನದು? ಜಸ್ಟ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್. 10 ಮೊಬೈಲ್ ನಂಬರ್ಸ್ ಏನಿದಾವಲ್ಲ ಅವು ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಇಟ್ ಈಸ್ ನಾಟ್ ಎ ವ್ಯಾಲ್ಯೂ. ಅದು ವ್ಯಾಲ್ಯೂ ಅಲ್ಲ. ಅದನ್ನು ನೀವು ಸಿ ಸಾಫ್ಟ್ವೇರಲ್ಲಿ, ಸಿ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಕೊಳ್ಳೋರಿದ್ರಂದರೆ ಡಬಲ್ ಕೋಟಲ್ಲೇ ಮೆನ್ಷನ್ ಮಾಡಬೇಕು. ಅಂದರೆ ಸಿ ಸಾಫ್ಟ್ವೇರ್ಗೆ ಅಥವಾ ಸಿ ಕಂಪೈಲರ್ಗೆ ಅರ್ಥ ಆಗುತ್ತೆ ಇದು ಸ್ಟ್ರಿಂಗ್ಸ್, ಇದು ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಇಲ್ಲ ನೀವು ಡೈರೆಕ್ಟಾಗಿ ಹಾಗೆ 10 ಮೊಬೈಲ್ ನಂಬರ್ ಬರೆದು ಬಿಟ್ರೆ, 10 ಡಿಜಿಟ್ಸ್ ಬರೆದು ಬಿಟ್ರೆ ಮಷಿನ್ ಏನು ಅರ್ಥ ಮಾಡ್ಕೊಳುತ್ತೆ? ಅದನ್ನು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡುತ್ತೆ. ಅದು ವ್ಯಾಲ್ಯೂ ಅಲ್ಲ, ಅದು ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಅದನ್ನು ನಾವು ಕ್ಯಾಲ್ಕುಲೇಷನ್ಗೆ ಬಳಸೋದಿಲ್ಲ. ಗೆಟಿಂಗ್ ಮೈ ಪಾಯಿಂಟ್? If you have any doubts regarding this, you can comment, and if you are new to the channel, please subscribe and share the video. ಆಮೇಲೆ ಸ್ವಲ್ಪ ಕಾನ್ಸೆಪ್ಟ್ಸ್ ಮುಗಿದ ಮೇಲೆ ನಾನು ಸಮ್ MCQs ಕಲೆಕ್ಟ್ ಮಾಡಿ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.